ಈಗ ನೆನ್ನೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಅಧ್ಯಕ್ಷೆ, ನಾಯಿಗಳು ಎಲ್ಲದನ್ನು ಕೂಡ ಬೀದಿ ನಾಯಿಗಳನ್ನ ಹಿಡಿಯೋಕೆ ದಯಮಾಡಿ ಅದನ್ನ ಎಲ್ಲಾ ಕಾರ್ಪೊರೇಷನ್ಗೂ ಕೂಡ ಹೇಳಿ ಇಮಿಡಿಯೇಟ್ ಅದನ್ನೆಲ್ಲ ಕೂಡ ಒಂದು ಹಿಡ್ಸಕ್ಕೆ ವ್ಯವಸ್ಥೆ ಮಾಡಿದ್ರೆ ಮಕ್ಕಳ ಮೇಲೆ ಪರಿಣಾಮ ಆಗ್ತಾ ಇರ್ತಕ್ಕಂಥ ತಡೆಗಟ್ಟಬಹುದು. ಅದೊಂದು ದಯಮಾಡಿ ಸೂಚನೆ ಕೊಡಬೇಕು ಅಂತ ತಮ್ಮನ್ನು ವಿನಂತಿ ಮಾಡ್ತೀನಿ. ಸುಪ್ರೀಂ ಕೋರ್ಟ್ ಮೂರು ನಗರಕ್ಕೆ ಮಾತಾಡಿದೆ. ಇಟ್ ಶುಡ್ ಬಿ ಎಕ್ಸ್ಟೆಂಡೆಡ್ ಟು ಆಲ್ ಓವರ್ ದ ಕಂಟ್ರಿ. ಯಾಕಂದ್ರೆ ಕಳೆದ 6 ತಿಂಗಳಲ್ಲಿ 18,000 ಡಾಗ್ ಬೈಟ್ಸ್ ಬೆಂಗಳೂರಿನಲ್ಲಾಗಿದೆ. 18 ಜನಕ್ಕೆ ರೈಬಿಸ್ ಬಂದಿದೆ. ಅದಕ್ಕೆ ಇಟ್ ಶುಡ್ ಬಿಕಮ್ ಅಪ್ಲಿಕಬಲ್ ಈವನ್ ಇನ್ ಬ್ಯಾಂಗ್ಳೂರ್, ಮಂಗಳೂರು, ಮೈಸೂರು ಎಲ್ಲಾ ಕಡೆ ಬರಂಗ್ ಮಾಡಬೇಕು ಅಂತ. ವಿಧಾನಸೌಧ ಆಲ್ಸೋ ಅಲ್ಲ ಅಧ್ಯಕ್ಷರೇ, 2 ಲಕ್ಷ ಆಯ್ತು ಅಧ್ಯಕ್ಷರೇ, ರಿಪೋರ್ಟೆಡ್ 2 ಲಕ್ಷ ನಾಯಿ ಕಡಿತ ಆಗಿದೆ. 2 ಲಕ್ಷ ಆಯ್ತು. ಹಾಗಾಗಿ ಅಲ್ಲ, ಇದು ಬಹಳ ಸೀರಿಯಸ್ ಮ್ಯಾಟರ್ ಆಗಿದೆ. ಅದಕ್ಕೆ ಯಾರೇ ಪೂರಕವಾಗಿ ನಾಯಿಗಳ ಏನು ಆಯ್ತು ಪ್ರೇಮಿಗಳಿದಾರೋ ಅವ್ರ ಮನೆಗಳು ಕೊಡೋಣ. ಇಲ್ಲಿ ಬೀದಿಗಳಲ್ಲಿ ಚರ್ಚೆ ಅಲ್ಲ, ದಯವಿಟ್ಟು ಇದು ಸೀರಿಯಸ್ ಮ್ಯಾಟ್ರು. ಯಾಕೆಂದ್ರೆ ಮುಖ್ಯಮಂತ್ರಿಗಳು ತಮ್ಮ ಟ್ವೀಟ್ ಅಲ್ಲಿ ಅಂದ್ರೆ ಕಾರ್ಪೊರೇಷನ್ ಅವರು ಬಿರಿಯಾನಿ ನಾಯಿಗಳು ಕೊಡೋದು ಬೇಡ, ನಾಯಿಗಳು ಹಿಡಿಯುವಂತ ಕೆಲಸ ಮಾಡಲಿ ದಯಮಾಡಿ. ಅದಕ್ಕೊಂಚೂರು ಈಗ ಆದೇಶ ಕೊಡಿ. ಆಯ್ತು ಹೇಳಿದ್ರಲ್ಲ, ಇದು ಕಡಿವಾಣ ಹಾಕ್ಲಿಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರವಾಗಿ ಕರ್ನಾಟಕ ರಾಜ್ಯದಲ್ಲೂ ಅನುಷ್ಠಾನ ಮಾಡ್ಲಿ ಅಂತ ಕೇಳ್ಕೊತೀನಿ ಸರ್. ಅದಕ್ಕೆ ಸುಪ್ರೀಂ ಕೋರ್ಟ್ ಬರಬೇಕಿತ್ತಲ್ಲ ನನ್ನ ಆಲೋಚನೆ ಮಾಡೋದು ಈಗ ಸರ್. ಅದಕ್ಕೆ ಪೂರಕವಾಗಿ ನಮ್ಮ ಶಾಸಕರ ಭವನ ಇದೆಲ್ಲ, ಶಾಸಕರ ಭವನದ ಹೊರಗೆ ಬರ್ಲಿಕ್ಕೆ ಗೊತ್ತಿಲ್ಲ, ಬಾಗಿಲು ತೆಗೆದು ಅದರಲ್ಲಿ ಮ್ಯಾಟ್ ಆಗಿದೆಲ್ಲ, ಮ್ಯಾಟ್ ಅಲ್ಲಿ ಮಲ ವಿಸರ್ಜನೆ ಮಾಡಿ ಹೋಗ್ತದೆ, ಹೊರಗೆ ಬರ್ಲಿಕ್ಕೆ ಆಗೋದಲ್ಲ. ಶಾಸಕರ ಭವನಕ್ಕೆ ದಯವಿಟ್ಟು ತಾವು ಒಂದು ಗಮನ ಹರಿಸಬೇಕು, ಇದರ ಬಗ್ಗೆ ಒಂದು ಅಲ್ಲಿ ಹೇಳಿ. ನೋಡಿ, ನಮ್ಮ ಪರಿಸ್ಥಿತಿ ಏನಾಗಿದೆ, ಶಾಸಕರು ಇರ್ಲಿ ಅಂತ ಹೇಳುದು, ಶಾಸಕರ ಭವನ ತಮ್ಮ ವ್ಯಾಪ್ತಿಗೆ ಬರುತ್ತೆ. ಸನ್ಮಾನ್ಯ ಅಧ್ಯಕ್ಷರ, ಸರ್ ಮಾತಾಡಿ. ತಮ್ಮ ವ್ಯಾಪ್ತಿಗೆ ಬರುತ್ತೆ ಶಾಸಕರ ಭವನ, ದಯವಿಟ್ಟು ಏನ್ ಮಾಡ್ಬೇಕೀಗ? ನಾಯಿಗಳು ಬರ್ದಂಗೆ ಒಂದ್ ಸ್ವಲ್ಪ ಇದು ಮಾಡಿಸಿ, ಅಲ್ಲಿ ಬೇಕಾ ಬೇಡವಾ? ನಾಯಿಗಳು ಬರ್ದಂಗೆ ಮಾಡಿಸಿ, ನಾಯಿಗಳು ಓಡಿಸಿ. ಸನ್ಮಾನ್ಯ ಮಾಡಬಹುದಾ ಬೇರೆ ಕಡೆಗೆ? ಮಾಡಬಹುದು. ಅದನ್ನ ಸ್ಥಳೀಯ ಅಧಿಕಾರಿಗಳ ಹತ್ರ ಚರ್ಚೆ ಮಾಡ್ತೀನಿ. ಅದು ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ತೀನಿ. ತಾವು ಮಧ್ಯಾಹ್ನ ಬಂದು ನನಗೆ ಭೇಟಿಯಾಗಿ, ನಾನು ಕೂಡ ಉಡುಪಿ ಉಸ್ತುವಾರಿನೇ, ನಮಗೆ ಯಾವಾಗಿದ್ರು ಸಿಗ್ತಾ ಇರ್ತೀನಿ, ಚರ್ಚೆ ಮಾಡೋಣ. ಒಂದು ಕ್ಲಾರಿಫಿಕೇಶನ್ ಮೇಡಮ್ ಅವರೇ, 3 ಕಿಲೋಮೀಟರ್ 5 ಕಿಲೋಮೀಟರ್ ಮಾಡಿದ್ದೀರಾ? ಮಾಡಿದ್ದಾರೆ 3 ಕಿಲೋಮೀಟರ್ 5 ಕಿಲೋಮೀಟರ್ ಮಾಡಿದೀವಿ. ಆದ್ರೆ ಬಹಳಷ್ಟು ಈ ಗುಡ್ಗಾಡ್ ಪ್ರದೇಶದಲ್ಲಿ ನಾವು, ಯಾಕಂದ್ರೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಮಡಿಕೇರಿ ಜಿಲ್ಲೆಗಳಲ್ಲಿ ಇದ್ರೆ ಮಾತ್ರ ನಾವು ಗುಡ್ಗಾಡ್ ಪ್ರದೇಶದಲ್ಲಿ ಇದನ್ನ ಮಾಡಿ, ಅಲ್ಲಿ ಏನು ನಾನು ಹೆಸರು ಓದ್ದೆ, ಈ ಜಿಲ್ಲೆಗಳಲ್ಲಿ ಮಾತ್ರ ನಾವು ಸಡಿಲಿಸಿದ್ದೇವೆ. ಬೇರೆ ಜಿಲ್ಲೆಗಳಿಲ್ಲ ಇಲ್ಲ. ನಾನು ಹೇಳುದು, ಒಂದೇ ದಿನದಲ್ಲಿ ಬೋರ್ಡ್ ನೇಮಕಾತಿ ಕೊಟ್ಟು ನಿಯೋಜನೆ ಮಾಡುವುದಂದ್ರೆ ಒತ್ತಡದಲ್ಲಿ ತಾವು ಮಾಡಿಸ್ತಿದ್ದೀರಿ. ಪದೇ ಪದೇ ಯಾವ ಒತ್ತಡಕ್ಕೂ ನಾನು ಮಣಿಯೋದಿಲ್ಲ. ಅಲ್ಲ, ಇಲ್ಲಿ ಮಾಡ್ತಾರ ಪ್ರಾಕ್ಟಿಕಲ್ ಆಗಿ, ಸಹಜವಾಗಿ ಮಾಡ್ತಾರ ಕೇಳುದು ನಾನು. ಒಂದೇ ದಿನ ಆ ರೀತಿ ನೇಮಕಾತಿ ಕಂಡು ಬಂದಲ್ಲಿ ಖಂಡಿತವಾಗ್ಲೂ ಅಧಿಕಾರಿಗಳ ಮೇಲೆ ನಾನು ಕರೆದು ಮಾತಾಡ್ತೀನಿ. ಯಾಕಂತಂದ್ರೆ ಅದನ್ನ ತಿಳ್ಕೊಳ್ಳದಲ್ಲೇ ಮಾತಾಡೋದು, ಸದನದ ಎದುರುಗಡೆ ಮಾತನಾಡೋದು ತಪ್ಪಾಗುತ್ತೆ. ತಮ್ಮನ್ನು ಕೂಡ ಕರೆಸ್ತೀನಿ, ಮಾತನಾಡ್ತೀನಿ. ಅದು ನೀವು ಕೇಳಿ, ಅದನ್ನ ಸರಿ ಮಾಡಿ ನೀವು. ಸರ್, ಒಂದು ಕ್ಲಾರಿಫಿಕೇಶನ್ ಅಷ್ಟೇ ಸರ್. ಹಿಂದೆ ಸ್ಥಳೀಯವಾಗಿ ಇಂಥ ಸಮಸ್ಯೆ ಬರ್ತಾವಂತ ತಿಳ್ಕೊಂಡು ಹೇಳಿ ಅವ್ರಿಗೆ ಸಪೋರ್ಟ್ ಆಗಿ ಟಿಡಿಬಿ ಬೋರ್ಡ್ ಇವರು ಚೇರ್ಮನ್ರಾಗಿದ್ರು. ನಂತರ MLAಗಳು ಮಾಡಿದ್ರು ಸರ್ ನೇಮಕಾತಿ ಮಾಡಲಿಕ್ಕೆ. ಲೋಕಲ್ ಆಗಿ ಇಂಥ ಸಮಸ್ಯೆಗಳು ಬರಬಾರ್ದು ಅಂತ ತಿಳ್ಕೊಂಡು ಹೇಳಿ ಮುಂದಾದ್ರ ಕೇಂದ್ರ ಸರ್ಕಾರದ ಒಂದು ಡೈರೆಕ್ಷನ್ ಬಂದು ಅದನ್ನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯೊಳಗೆ ನೇಮಕಾತಿ ಮಾಡ್ಬೇಕಂತ ಮಾಡಿದ್ರು. ಸ್ವಲ್ಪ ಅದ್ರ ಬಗ್ಗೆ ವಿಚಾರ ಮಾಡಿ ಸ್ಥಳೀಯವಾಗಿ MLAಗಳಿಗೂ ಕನ್ಸಲ್ಟ್ ಮಾಡುವಂಗೆ ಮಾಡ್ಬೇಕು. ಅದಕ್ಕೆ ನೇಮಕಾತಿ ಅದು ಒಂದ್ ಸೈಡ್ ಇದ್ದ ಸಮಸ್ಯೆ ಜಾಸ್ತಿ ಇದೆ, ಇನ್ನು ಜಾಸ್ತಿ ಸಮಸ್ಯೆ ಮಾಡಬೇಡಿ. ಜಿಲ್ಲಾಧಿಕಾರಿ ಮಾಡಲಿ, ಸರ್ಕಾರ ಗಮನಕ್ಕೆ ತಂದೆ ಸರ್. ಇದು ನಿಷ್ಪಕ್ಷಪಾತವಾಗಿ ಟ್ರಾನ್ಸ್ಪರೆನ್ಸಿ ಇರ್ಲಿ ಅಂತ ಆನ್ಲೈನ್ ಮುಖಾಂತರ ನಾವು ನಾನು ಮಂತ್ರಿ ಹೇಳಿದಾಗ ಹೇಳ್ತೇನೆ, ಇದಕ್ಕೊಂದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಬಿಟ್ಟು ಅಷ್ಟು ಸುಲಭ ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ಇವರ ವಿಚಾರದಲ್ಲಿ ಆ ಗೈಡ್ಲೈನ್ಸ್ ಪ್ರಕಾರ ಏನೋ ತಪ್ಪಿ ಹೋಗಿದ್ದಲ್ಲಿ ಮಂತ್ರಿಗಳ ಗಮನಕ್ಕೆ ತನ್ನಿ, ಅವ್ರು ಜಿಲ್ಲಾಧಿಕಾರಿ ಮುಖಾಂತರ ಸರಿಪಡಿಸ್ತಾರೆ. ಮತ್ತೆ ಇದ್ದ ರೀತಿಯಲ್ಲಿ ಇರಲಿ, ಸಮಾಧಾನ ಇದ್ದಾರಲ್ಲ ಸರ್. ಅದು ಏನಕತಿ, ಅಂಗನವಾಡಿಗೆ ವಾಂಟೆಡ್ ಮಾಡಿದಕ್ಕೆ ಎಲ್ಲರೂ MLAಗಳ ಕಡೆ ಬರ್ತಾರ ಅವರು. ಅದಕ್ಕೆ ನಮ್ಗೆ ಅಧಿಕಾರ ಇರಂಗಿಲ್ಲ, ಮಾಡ್ಬೇಕು. ಅದಕ್ಕೆ ಗಮನಕ್ಕೆ ತಂದ್ವಿ. ಅಧ್ಯಕ್ಷರ ಒಂದು ನಿಮಿಷ ಒಂದು ಪಾಯಿಂಟ್ ಹೇಳಿಬಿಡ್ತೀನಿ. ಅದನ್ನ ಪಾರದರ್ಶಕ ಆಗ್ತದ ಜಿಲ್ಲಾಧಿಕಾರಿ ಒಳಗ. ಜಿಲ್ಲಾಧಿಕಾರಿ ಪೇಪರ್ ಮುಟ್ಟು ಕೊಡ್ದ ಒಳಗಿನ ಪಾನ ಹರ್ಕೊಂಡಿರ್ತಾರ್ರಿ, ಯಾರು ಮಾಡ್ಬೇಕಂತ ಆತರನು ನಡೀತದ.
ನೋಡಿ 9% ಇದ್ದವ್ರಿಗೆ ಆಯ್ಕೆ ಆಗಿಲ್ಲ, 60% ಇದ್ದವ್ರಿಗೆ ಆಯ್ಕೆ ಆಗ್ಯಾರ. ಅಧಿಕಾರಿ ಮಾಡೋ ತಪ್ಪನ್ನು ಸರಿಪಡಿಸಲಿಕ್ಕೆ ನಾವು ಶಾಸಕರು ಮತ್ತು ಮಂತ್ರಿಗಳು ಮತ್ತು ವಿಧಾನಸಭೆ ಇರುವುದು. ಏನದು ರೈಟಿಂಗ್ ಅಲ್ಲಿ ಕೊಡಿ, ಅವರ ಮೇಲೆ ಆಕ್ಷನ್ ತಗೊಳ್ತಾರೆ. ಗಾಳಿಯಲ್ಲಿ ಗುಂಡು ಹೊಡೆದ್ರೆ ಏನು ಕೂಡ ಪ್ರಯೋಜನ ಇಲ್ಲ. ಕೃಷ್ಣ ನಾಯಕ್, ಬಸವನಗೌಡ ಪಾಟೀಲ್ ಯತ್ನಾಳ್. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರಲ್ಲಿ 917ನೇ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಉತ್ತರವನ್ನು ಒದಗಿಸಿಕೊಡಿ. ಸನ್ಮಾನ್ಯ ಅಧ್ಯಕ್ಷರೀಗ ಇದೇನು ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿಯನ್ನು ಮಾಡಿದ್ರಲ್ಲ, ಇದರಲ್ಲಿ ಯಾವುದೇ ಸ್ಪಷ್ಟತೆ ಇರಲಾರ್ದಕ್ಕೆ ಗೊಂದಲಮಯವಾದಂಥ ಅನೇಕ ಅಂಶಗಳಿಂದ ಸಕ್ರಮ ಹಾಗೂ ಅಕ್ರಮ ಆಸ್ತಿಗಳಿಗೆ ಈ ಸ್ವತ್ತು ಮಾಡಲು ಬಹಳಷ್ಟು ತೊಂದರೆ ಆಗ್ತಾ ಇದೆ. ಅದರಲ್ಲಿ ಬಿ ಖಾತಾ ಪ್ರಕ್ರಿಯೆ ಇನ್ನೂ ಪ್ರಾರಂಭನೇ ಆಗಿಲ್ಲ. ಅಲ್ಲದೆ ಈ ಸ್ವತ್ತು ಮತ್ತು ಬಿ ಖಾತಾ ಪಡೆಯುವ ಆಸ್ತಿದಾರರ ಪ್ರಯತ್ನಕ್ಕೆ ಸಾಕಷ್ಟು ಜನ ಇವತ್ತು ಗ್ರಾಮ ಪಂಚಾಯತ್ ಹೋಗ್ತಾರೆ, ಅವರಿಗೆ ಅಲ್ಲಿ ಸರಿಯಾದಂಥ ಈ ಸ್ವತ್ತು ಮತ್ತು ಬಿ ಖಾತಾ ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ಮೊದಲೇನಿತ್ತಂದ್ರೆ ಅಧ್ಯಕ್ಷರೇ, ಈ ಕಂದಾಯ ಇಲಾಖೆದವರು ಭೂಮಿ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸಿದ ಮೇಲೆ ಸರ್ವೆ ಇಲಾಖೆಯಿಂದ ನಕ್ಷೆ ಸಿದ್ಧಪಡಿಸಿ ಬಳಿಕ ಗ್ರಾಮ ಪಂಚಾಯತಿ ಹೋಗ್ತಾ ಇತ್ತು. ಆದರೆ ಅಲ್ಲಿ ಗ್ರಾಮ ಪಂಚಾಯತಿ ಬಂದ ಮೇಲೆ ಅಲ್ಲಿ PDO ಅದನ್ನು ಹೆಬ್ಬಟ್ಟು ಒತ್ತಿ ಎಲ್ಲ ಇದನ್ನ ಉತ್ತಾರಿಗಳನ್ನು ವಿತರಣೆ ಮಾಡುವಂಥ ಕೆಲಸ ನಡೀತಾ ಇತ್ತು. ಈ ಒಂದೇನು ಅಮೆಂಡ್ಮೆಂಟ್ ಮಾಡಿದಾರಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಗ್ರಾಮ ಪಂಚಾಯತಿ ಸಿಬ್ಬಂದಿಗಳೇ ಆನ್ಲೈನ್ದಲ್ಲಿ ಅರ್ಜಿ ಅಪ್ಲೋಡ್ ಮಾಡಬೇಕು, ನಕ್ಷೆ ತಯಾರಿಸಿ ಉತ್ತಾರಗಳನ್ನು ನೀಡಬೇಕು. ಆದರೆ ಹಳ್ಳಿಯೊಳಗೆ ಇರುವಂಥ ಸಮಸ್ಯೆ ಏನಂದರೆ ಸೆಟ್ಲೈಟ್ ಸಮಸ್ಯೆ, ಇಂಟರ್ನೆಟ್ಟು, ಅಲ್ಲಿ ಸರಿಯಾಗಿ ವಿದ್ಯುತ್ತಿನ ಕೊರತೆ ಇದೆ. ಗ್ರಾಮೀಣಾಭಿವೃದ್ಧಿ ನಾವು ಹಿಂದೆನೂ ಸಹ ವಿಧಾನ ಪರಿಷತ್ನಲ್ಲಿ ಇದ್ದಾಗ ಹೇಳಿದ್ದೆ, ಎಲ್ಲ ಕಡೆ ಸೋಲಾರ್ ಸಿಸ್ಟಮ್ ಮಾಡಿರಿ, ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಸೋಲಾರ್ದು ಒಂದು ವ್ಯವಸ್ಥೆ ಮಾಡಿ, ಅಲ್ಲಿ ಕರೆಂಟ್ ಇರುವುದಿಲ್ಲ, ಸರಿಯಾಗಿ ನೆಟ್ವರ್ಕ್ ಬರುವುದಿಲ್ಲ. ಈ ಎಲ್ಲ ಸಮಸ್ಯೆದಿಂದ ಇವತ್ತು ಏನಾಗ್ಲಾಗತ್ತದೆ, ಸದರಿ ಆ್ಯಪ್ ಏನು ಇದೆಯಲ್ಲ ಮಾನ್ಯ ಸಚಿವರೇ, ಅದರಲ್ಲಿ ಸರಿಯಾಗಿ ಸ್ಥಳ ಗುರುತಿಸುವಂಥ ಸಾಧ್ಯನೇ ಆಗ್ತಾ ಇಲ್ಲ. ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರ ದಿವಸ ಜಗಳ ನಡೀತಾ ಇದೆ. ಸರಿಯಾಗಿ ಚಕ್ಬಂದಿ ಗುರುತಿಸಲು ಸಹ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಹಳ್ಳಿಯೊಳಗೆ ಸರ್ವೆ ಸಮಸ್ಯೆ ಅಂದರೆ ಈ ದಿಶಾಂಕ ಆ್ಯಪ್ನಿಂದ ನಕ್ಷೆ ತಯಾರಾಗಬೇಕಾಗಿದೆ. ಆದರೆ ಪ್ರತಿಯೊಂದರಲ್ಲಿಯೂ ಸಹ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ಸನ್ಮಾನ್ಯ ಇದು ಕೇವಲ ಅಧ್ಯಕ್ಷರೇ ಗ್ರಾಮೀಣ ಪ್ರದೇಶದಲ್ಲ, ನಗರ ಪ್ರದೇಶದಲ್ಲಿ ಅದೇ ಸಮಸ್ಯೆ ಆಗಿದೆ. ಮತ್ತು ಇದರಿಂದ ಸಾರ್ವಜನಿಕರಿಗೆ ತಮ್ಮ ಉತ್ತಾರಿ ತಗೋಲಿಕ್ಕೆ ಗ್ರಾಮ ಪಂಚಾಯತ್ಗೆ ಹೋದರೆ ಅವರಿಗೆ ಸಿಗ್ತಾ ಇಲ್ಲ, ಭಾಳ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಮತ್ತು ಇನ್ನೊಂದು ವರದಿ ಪ್ರಕಾರ ಇವರು ಸರಿಯಾಗಿ ಇವತ್ತು ಇದನ್ನು ಮಾಡಿ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಡಾವಣೆಗಳ ನಕ್ಷೆ, ಕಟ್ಟಡ ನಕ್ಷೆ ಅನುಮೋದನೆ ಇಲ್ಲದ ಈಗಾಗಲೇ ನೋಂದಣಿ ಆಗಿರುವ ಆಸ್ತಿಗಳ ಸಂಖ್ಯೆ 1 ಕೋಟಿಗಿಂತಲೂ ಹೆಚ್ಚಿದೆ. ಇಷ್ಟು ಆಸ್ತಿಗಳು ಬಿ ಖಾತಾ ಪಡೆದು ತೆರಿಗೆ ವ್ಯಾಪ್ತಿಗೆ ಬಂದರೆ ಗ್ರಾಮ ಪಂಚಾಯತಿಗಳಿಗೆ ವಾರ್ಷಿಕವಾಗಿ ಸಾವಿರಾರು ಕೋಟಿ ರೂಪಾಯಿ ಆದಾಯ ಗ್ರಾಮ ಪಂಚಾಯತಿಗೆ ಬರ್ತದೆ. ಸ್ವಂತ ಬಲದ ಮೇಲೇ ಗ್ರಾಮ ಪಂಚಾಯತಿ ತನ್ನ ಅಭಿವೃದ್ಧಿಯನ್ನು ಮಾಡುವಂಥ ಒಂದು ಶಕ್ತಿ ಬರ್ತದೆ ಅಧ್ಯಕ್ಷರೇ. ಅದಕ್ಕೆ ಮಾನ್ಯ ಸಚಿವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಎಲ್ಲೆಲ್ಲಿ ಲೋಪದೋಷ ಆಗ್ಯಾವ ತಕ್ಷಣ ಅದಕ್ಕೆ ಪರಿಹಾರ ಕಂಡುಹಿಡಿದು ಇವತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ತೊಂದರೆ ಆಗ್ತಾ ಇದೆ, ಅದನ್ನು ನಿವಾರಣೆ ಮಾಡಬೇಕಂತ ತಮ್ಮ ಮೂಲಕ ಅವ್ರನ್ನ ವಿನಂತಿ ಮಾಡ್ಕೊತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಹಿರಿಯ ಶಾಸಕರಾದಂಥ ಯತ್ನಾಳ್ ಅವರ ಕಾಳಜಿ ಬಹಳ ಸಹಜ ಮತ್ತು ನಮಗೂ ಅರ್ಥ ಆಗುತ್ತೆ ಅಧ್ಯಕ್ಷರೇ. ಮೊದಲನೇದಾಗಿ ಅವರ ಗಮನಕ್ಕೆ ತಮ್ಮ ಮುಖಾಂತರ ತರಲಿಕ್ಕೆ ಬಯಸೋದೇನೆಂದರೆ, ಈ ಪಂಚಾಯತ್ ರಾಜ್ ಆ್ಯಕ್ಟನ್ನು ಹೋದ ಅಧಿವೇಶನದಲ್ಲಿ ನಾವು ತಿದ್ದುಪಡಿ ತಂದ್ವಿ. ಇದೇ ಸದನದಲ್ಲಿ ಸಾಕಷ್ಟು ಚರ್ಚೆ ಆಗಿ ಇದು ತಂದರೆ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ವಿರೋಧ ಪಕ್ಷದವರು ಹಾಗೂ ಆಡಳಿತ ಪಕ್ಷದವರು ಕೂಡ ಬಹಳಷ್ಟು ಜನ ಒಪ್ಪಿದ್ರು ಅಧ್ಯಕ್ಷರೇ. ಅದಾದಮೇಲೆ ಅದು ಗವರ್ನರಿಗೆ ಅನುಮೋದನೆಗೆ ಹೋಯಿತು. ಅಲ್ಲಿ ಸ್ವಲ್ಪ ವಿಳಂಬ ಆಗಿ ಸ್ವಲ್ಪ ರೂಲ್ಸ್ ಫ್ರೇಮ್ ಮಾಡೋದ್ರಲ್ಲಿ ಸ್ವಲ್ಪ ವಿಳಂಬ ಆಗಿದೆ ಅಧ್ಯಕ್ಷರೇ. ಅವ್ರು ಹೇಳ್ದಂಗೆ ಸದ್ಯಕ್ಕೆ ನಾವು ಬಿ ಖಾತಾ ಯಾವುದೂ ಗ್ರಾಮ ಪಂಚಾಯತ್ನಲ್ಲಿ ನಾವು ಕೊಡ್ತಾ ಇಲ್ಲ. ಆದರೆ ಯಾವುದೂ ಗೊಂದಲ ಕೂಡ ಇಲ್ಲ ಅಧ್ಯಕ್ಷರೇ. ನಾವು ಬಹಳ ಸ್ಪಷ್ಟವಾಗಿ ಸಾರ್ವಜನಿಕರಲ್ಲಿ
ನಾವು ಹೇಳಿದ್ದೇವೆ. ಇನ್ನ ನಾವು ರೂಲ್ಸ್ ಫ್ರೇಮ್ ಮಾಡ್ತಾ ಇದ್ದೇವೆ. ಇದಕ್ಕೆ ಇನ್ನ ಸ್ವಲ್ಪ ಸಮಯ ಆಗುತ್ತೆ. ಈಗಾಗಲೇ ನಾವು ಪಬ್ಲಿಕ್ ಅಬ್ಜೆಕ್ಷನ್ಸ್ ಕೂಡ ನಾವು ಕರೆದಿದ್ವಿ ಅಧ್ಯಕ್ಷರೇ. ಅದು ಜುಲೈ 28ನೇ ತಾರೀಕು ಕೊನೆ ದಿನ ಆಯಿತು. ಸುಮಾರು 29 ಆಕ್ಷೇಪಣೆಗಳು ಸಾರ್ವಜನಿಕರಿಂದ ಮತ್ತು ಜನಪ್ರತಿನಿಧಿಗಳಿಂದ ಬಂದಿದೆ. ಅವೆಲ್ಲನೂ ಕೂಡ ಅವರ ಅಹವಾಲುಗಳನ್ನು ನಾವು ತಾಂತ್ರಿಕವಾಗಿ ಹಾಗೂ ಬೇರೆ ರೀತಿಯಾಗಿ ನಾವು ನೋಡ್ಬಿಟ್ಟು ಒಂದು ಸಮಗ್ರವಾದಂಥ ರೂಲ್ಸ್ ಅನ್ನ ನಾವು ಇನ್ನ ಒಂದು 15 ದಿನದಲ್ಲಿ ನಾವು ಫೈನಲೈಸ್ ಮಾಡ್ತೀವಿ ಮಾನ್ಯ ಶಾಸಕರೇ. ಅದಾದ್ಮೇಲೆ ತಾಂತ್ರಿಕವಾಗಿ ಕೂಡ ಈಗ ಮೊನ್ನೆ ಈ ಖಾತಾದು ಸ್ವಲ್ಪ ಗೊಂದಲ ಆಗ್ತಾ ಇದೆ ಅಧ್ಯಕ್ಷರೇ. ಯಾಕಂದ್ರೆ ಸರ್ವರ್ ಸರಿಯಾಗಿ ನಾವು ಅಂದ್ರೆ ಟೆಕ್ನಿಕಲಿ ನಾವು ಡೇಟಾ ಬೇಸ್ ಅನ್ನ ಸರಿಯಾಗಿ ಅಪ್ಡೇಟ್ ಮಾಡಿಲ್ಲ ಅಂದ್ಬಿಟ್ಟು, ಸೊ ನಾವು NIC ಅವ್ರ ಜೊತೆನೂ ಕೂಡ ನಾವು ಮಾತನಾಡಿ ನಮಗೆ ಎಷ್ಟು ಜಾಗ ಬೇಕಾಗ್ತದೆ ಮತ್ತೆ ತಾಂತ್ರಿಕವಾಗಿ ನಾವು ಏನೇನು ಸಿದ್ಧಪಡಿಸಬೇಕು ಇದಕ್ಕೋಸ್ಕರ. ಯಾಕಂದ್ರೆ ಒಮ್ಮೆಲೆ ಯತ್ನಾಳ್ ಸಾಹೇಬ್ರು ಹೇಳ್ದಂಗೆ ಲಕ್ಷಾಂತರ ಜನ ಇದಕ್ಕೆ ಬಂದ್ಬಿಡ್ತಾರೆ. ಸೊ ವಿ ಹ್ಯಾವ್ ಟು ಬಿ ಡಿಜಿಟಲಿ ಆಲ್ಸೋ ಎಕ್ವಿಪ್ಡ್. ಅದು ನೀವು ಇಂಟರ್ನೆಟ್ ಗ್ರಾಮೀಣ ಪ್ರದೇಶದಲ್ಲಿ ಇಂಟರ್ನೆಟ್ ಇರ್ಬೋದು, ಪಂಚಾಯತ್ನಲ್ಲಿ ಇರ್ಬೋದು, ಸರ್ವರ್ ಸ್ಪೇಸ್ ಇರ್ಬೋದು ಇತ್ಯಾದಿ ಅಧ್ಯಕ್ಷರೇ. ಸೊ ಅದಕ್ಕೂ ಕೂಡ ನಮಗೆ ಮಾಡಲಿಕ್ಕೆ ಒಂದು ತಿಂಗಳು ಆಗ್ಬೋದು ಅಧ್ಯಕ್ಷರೇ. ಬಹುಶಃ ತಮ್ಮ ಮುಖಾಂತರ ಸದನಕ್ಕೆ ತಿಳಿಸೋದು ಅಧ್ಯಕ್ಷರೇ, ಈ 11B ಖಾತಾ ಮತ್ತೆ ಈ ಸೊತ್ತು ಸಾಫ್ಟ್ವೇರ್ ಅನ್ನ ರೆಡಿ ಆದ ತಕ್ಷಣ 1-1.5 ತಿಂಗಳಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಅಧ್ಯಕ್ಷರೇ. ಅಬ್ಜೆಕ್ಷನ್ಸ್ ಅನ್ನ ನಾವು ಕ್ಲಿಯರ್ ಮಾಡಕ್ಕೆ ಮತ್ತೆ ರೂಲ್ಸ್ ಫ್ರೇಮ್ ಮಾಡಕ್ಕೆ 15 ದಿನ ಬೇಕಾಗ್ತದೆ. ಮತ್ತೆ ಟೆಕ್ನಿಕಲಿ ಅಪ್ಗ್ರೇಡ್ ಆಗ್ಲಿಕ್ಕೆ ನಮ್ಗೆ 1 ತಿಂಗಳು ಬೇಕಾಗ್ತದೆ. ಮತ್ತೆ ಇನ್ನೊಂದು ದಿಶಾಂಕ ಆ್ಯಪ್ ಬಗ್ಗೆ ತಾವು ಹೇಳಿದ್ರಿ ಮಾನ್ಯ ಸದಸ್ಯರೇ. ಯಾವ್ದಾದ್ರು ತಮಗೆ ಸ್ಪೆಸಿಫಿಕ್ ಆಗಿ ಎಲ್ಲಾದ್ರೂ ಲೋಪದೋಷಗಳನ್ನ ಕಂಡುಬಂದ್ರೆ ನೀವು ನಮ್ಗೆ ತಿಳಿಸಿದ್ರೆ ನಾವು ಸರಿಪಡಿಸ್ತೀವಿ ಅಧ್ಯಕ್ಷರೇ. ನಮ್ಮ ಪ್ರಕಾರ ಸರಿಯಾಗಿ ನಡೀತಾ ಇದೆ. ಸದನದ ಗಮನಕ್ಕೂ ಕೂಡ ನಾನು ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮಾನ್ಯ ಯತ್ನಾಳ್ ಸಾಹೇಬ್ರು ಹೇಳ್ದಂಗೆ ಹಿಂದೆ ನಮ್ಮ ಟ್ಯಾಕ್ಸ್ ವ್ಯಾಪ್ತಿನಲ್ಲಿ ಬರಲಾರ್ದಂತೂ ಸಾಕಷ್ಟು ಆಸ್ತಿಗಳಿತ್ತು. ಕಳೆದ 2 ವರ್ಷದಲ್ಲಿ ನಾವು ನಿರಂತರವಾಗಿ ನಮ್ಮ ಸಿಒಗಳ ಮುಖಾಂತರ ಇರ್ಬೋದು, ನಮ್ಮ ಇಒಗಳ ಮುಖಾಂತರ ಇರ್ಬೋದು, ಹೆಚ್ಚಿನ ಆಸ್ತಿಗಳನ್ನ ನಾವು ತೆರಿಗೆ ವ್ಯಾಪ್ತಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈ ಸದನಕ್ಕೆ ನಾನು ತಿಳಿಸೋದೇನಪ್ಪ ಅಂದ್ರೆ, ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ತೆರಿಗೆ ಕಲೆಕ್ಷನ್ ಆಗಿದೆ. 1237 ಕೋಟಿ ರೂಪಾಯಿ ಅಧ್ಯಕ್ಷರೇ. ಎಲ್ಲೂ ಕೂಡ ಇಡೀ ದೇಶದಲ್ಲಿ ಆಗಿಲ್ಲ ಅಧ್ಯಕ್ಷರೇ. ಇನ್ನ ಹೆಚ್ಚು ಮಾಡಬಹುದು, ನನ್ನ ಇಲ್ಲ ಅಂತಿಲ್ಲ. ಸೊ ಅವರ ಸಲಹೆಯನ್ನ ನಾವು ಈಗಾಗಲೇ ಮ್ಯಾನ್ಯುವಲಿ ನಾವು ಮಾಡ್ತಾ ಇದೀವಿ ಅಧ್ಯಕ್ಷ. ಡಿಜಿಟಲಿ ಕೂಡ ನಾವು ಮಾಡಿ ಇನ್ನ ಹೆಚ್ಚು ಮಾಡಿಸ್ತೀವಿ. ಅವ್ರು ಹೇಳಿದಾಗೆ ಏನೇ ಸಂಪನ್ಮೂಲ ಬಂದ್ರೂ ಕೂಡ ₹1 ನಮಗೆ ಬರೋದಿಲ್ಲ ಅಧ್ಯಕ್ಷರೇ. ಆ ಪಂಚಾಯತಿಗೆ ಹೋಗುತ್ತೆ, ಅವ್ರ ಇನ್ಫ್ರಾಸ್ಟ್ರಕ್ಚರ್ಗೆ, ಅವ್ರ ಡೆವಲಪ್ಮೆಂಟ್ಗೆ. ಅದು ಕೂಡ ನಡೆದಿದೆ. ಈ ಒಂದು ರೂಲ್ಸು ಮತ್ತೆ ಈ ನಮ್ಮ ಒಂದು